ನಮಸ್ಕಾರ ಪ್ರಿಯ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಚಳ್ಳಕೆರೆ ನಗರದಲ್ಲಿ ಇಂದು ರೈತರ ಬೃಹತ್ ಪ್ರತಿಭಟನೆ ನಡೆಯಿತು. ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರದ ಹಣವನ್ನು ಸಕಾಲದಲ್ಲಿ ಬಿಡುಗಡೆ ಮಾಡದೆ ವಿಳಂಬ ನೀತಿ ಅನುಸರಿಸುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಹಾಗೂ ಕೆಆರ್ಎಸ್ ಪಕ್ಷದ ಸಹಯೋಗದಲ್ಲಿ ಉಗ್ರ ಹೋರಾಟ ನಡೆಸಲಾಯಿತು. ಸಾವಿರಾರು ರೈತರು ತಾಲೂಕು ಕಚೇರಿ ಎದುರು ಸೇರಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳೆ ವಿಮೆ ಮತ್ತು ಬೆಳೆ ಪರಿಹಾರದ ಹಣ ರೈತರಿಗೆ ಇನ್ನೂ ತಲುಪದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಹಾಗೂ ಕೆಆರ್ಎಸ್ ಪಕ್ಷದ ನೇತೃತ್ವದಲ್ಲಿ ಬುಧವಾರ ಚಳ್ಳಕೆರೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ರೈತ ಸಂಘದ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ಮಾತನಾಡಿ, ರೈತರಿಗೆ ಡಿಸೆಂಬರ್ ತಿಂಗಳಲ್ಲೇ ದೊರಕಬೇಕಿದ್ದ ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರದ ಹಣ ಇನ್ನೂ ವಿತರಣೆ ಆಗಿಲ್ಲ ಎಂದು ಆರೋಪಿಸಿದರು. ಕೇಂದ್ರ ಸರ್ಕಾರ ಮತ್ತು ವಿಮಾ ಕಂಪನಿಗಳು ತಮ್ಮ ಪಾಲಿನ ಪ್ರತಿಕ್ರಿಯೆ ಪೂರ್ಣಗೊಳಿಸಿದರೂ ರಾಜ್ಯ ಸರ್ಕಾರ ರೈತರಿಗೆ ಹಣ ತಲುಪಿಸುವಲ್ಲಿ ವಿಫಲವಾಗಿದೆ ಎಂದು ಅವರು ದೂರಿದರು. ಡಿಸೆಂಬರ್ನಿಂದ ಇಲ್ಲಿಯವರೆಗೆ ಹಲವಾರು ಬಾರಿ ಪ್ರತಿಭಟನೆ ಹಾಗೂ ಮನವಿ ಸಲ್ಲಿಸಿದರೂ ಸರ್ಕಾರ ಸ್ಪಂದಿಸಿಲ್ಲ. ರೈತರ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತಾಳಿರುವುದನ್ನು ನಾವು ಶೀಘ್ರವಾಗಿ ಖಂಡಿಸುತ್ತೇವೆ ಎಂದು ವೀರಣ್ಣ ಹೇಳಿದರು. ಇನ್ನೊಂದೆಡೆ ಮಾತನಾಡಿದ ರೈತ ಸಂಘದ ಹಿರಿಯ ಮುಖಂಡ ಕೆಪಿ ಭೂತಯ್ಯ, ರೈತರು ನಿಯಮಿತವಾಗಿ ವಿಮಾ ಕಂತು ಪಾವತಿಸಿದರೂ ಅವರಿಗೆ ಸಿಗಬೇಕಾದ ಸೌಲಭ್ಯಗಳು ವಿಳಂಬವಾಗುತ್ತಿರುವುದು ದುರಂತಕರ ಸಂಗತಿ. ಇಂದಿನ ನಮ್ಮನ್ನಾಳುವ ಸರ್ಕಾರ ವಿದ್ಯಾರ್ಥಿ ವೇತನ, ವೃದ್ಧಾಪ್ಯ ವೇತನ ಹಾಗೂ ವಿವಿಧ ಅನುದಾನಗಳ ಸರ್ಕಾರ ದುರುಪಯೋಗ ಪಡಿಸಿಕೊಂಡು ರೈತರಿಗೆ ನಿರ್ಲಕ್ಷ್ಯ ಧೋರಣೆ ತೋರುತ್ತಿದೆ ಎಂದು ಆರೋಪಿಸಿದರು. ಕೃಷಿ ಇಲಾಖೆ ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ದೊರಕಿಲ್ಲ. ರೈತರ ಪರವಾಗಿ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿರುವುದು ಖಂಡನೀಯ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು ದಂಡಾಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬಾರದ ಹಿನ್ನೆಲೆ ರೈತರ ಅಸಮಾಧಾನ ಮತ್ತಷ್ಟು ಹೆಚ್ಚಾಯಿತು. ತಮ್ಮ ಮನವಿ ಸ್ವೀಕರಿಸಲು ಅಧಿಕಾರಿಗಳು ಬರಬೇಕೆಂದು ಒತ್ತಾಯಿಸಿದ ರೈತರು ಬ್ಯಾರಿಕೇಡ್ಗಳನ್ನು ದಾಟಿ ಮುಂದಕ್ಕೆ ಸಾಗಲು ಯತ್ನಿಸಿದಾಗ ಪೊಲೀಸರು ತಡೆದರು. ಈ ವೇಳೆ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ರೈತ ಮುಖಂಡರು ಸರ್ಕಾರ ಮತ್ತು ತಾಲೂಕು ಆಡಳಿತದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಈ ಬೃಹತ್ ಪ್ರತಿಭಟನೆಯಲ್ಲಿ ಬೇಡಿರೆಡ್ಡಿಹಳ್ಳಿ ಬಸವರೆಡ್ಡಿ, ರೈತ ಸಂಘದ ಮುಖಂಡ ಮಲ್ಲಿಕಾರ್ಜುನ, ಟಿ ಅಂಪಣ್ಣ, ಸೋರಮ್ಮನಹಳ್ಳಿಯ ರಾಜಣ್ಣ, ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ, ದೇವರಹಳ್ಳಿ ರಾಜಣ್ಣ ಸೇರಿದಂತೆ ಅನೇಕ ರೈತ ಮುಖಂಡರು ಹಾಗೂ ರೈತರು ಭಾಗವಹಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಇಲ್ಲಿವರೆಗೂ ಕೂಡ ಚಳ್ಳಕೆರಮ್ಮನ ದೇವಸ್ಥಾನದಿಂದ ಬಂದಿವಿ, ಯಾರಿಗೂ ಕೂಡ ನಾವು ತೊಂದರೆ ಮಾಡಿಲ್ಲ. ಆದರೆ ಸರ್ಕಾರಕ್ಕೆ ಯಾಕೆ ಕಳ್ತನ ಮಾಡ್ದನಿಗೆ ಪೊಲೀಸರು ಬಂದರೆ ಭಾರಿ ಭಯ. ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ, ಪೊಲೀಸರಿಗೆ ಗೊತ್ತಿರಲ್ಲ ಕಳ್ತನ ಮಾಡಿದಾನಂತೆ, ಮಾಡ್ದನಿಗೆ ಗೊತ್ತಿರುತ್ತೆ. ಪೊಲೀಸರು ನನಗೆ ನನ್ನ ಹತ್ರಕ್ಕೆ ಬಂದು ನಾನು ಕಳ್ತನ ಮಾಡಿದ ರಾತ್ರಿ ಅಂತ. ಹಂಗೆ ಇವತ್ತು ತಹಸೀಲ್ದಾರರು, ಜಿಲ್ಲಾಧಿಕಾರಿಗಳು ಬಂದು ಸೌಜನ್ಯವಾಗಿ ನಮ್ಮನ್ನು ಮಾತಾಡಿಸ್ಬೇಕಾಗಿತ್ತು. ಆದರೆ ನಮ್ಮ ತಪ್ಪುಗಳನ್ನು ಕೇಳ್ತಾರೆ. ಅವ್ರು ಕೇಳೋದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ ಅಂತ ಹೇಳಿ ಇವತ್ತು ನಮ್ಮನ್ನ ಬೀದಿಯಲ್ಲಿ ಕುಳಿಸಿದ್ದಾರೆ. ಆದರೆ ಕುಂದಿಸಲಿ, ನಮಗೇನು ಎಲ್ಲಿ ಬೇಕಾದ್ರೂ ಕುತ್ಕೋತೀವಿ. ಇವತ್ತು ನಿನ್ನೆ ಇವರಿಗೆ ಖಾತೆಗೆ, ನಮ್ಮ ರೈತರ ಖಾತೆ ಜಮಾ ಮಾಡಲಿಲ್ಲ ಅಂತಂದ್ರೆ ಇವತ್ತು ಚಳ್ಳಕೆರೆ ಇಳಿಸ್ತಿರ್ಲಿಲ್ಲ. ಚಳ್ಳಕೆರೆ ಇಡೀ ತಾಲೂಕನ್ನ, ನಗರದ ನಾಗರಿಕ ನಮ್ಮನ್ನ ನೋಡ್ಬೇಕಾಯ್ತು. ಹಂಗೆ ನಮ್ಮನ್ನು ಸಿಟ್ಟಿಗೆ ಬರೆಸ್ಬೇಕು.
ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ದೀವಿ. ಆದ್ರೆ ನಮಗೆ ಯಾಕೆ ಕೊಡ್ತಿಲ್ಲ ಅಂತ ಕೇಳಲಿಕ್ಕೆ ಬಂದಿದ್ದೀವಿ. ಆ ಕಾರಣದಿಂದ ನಾವು ಇವತ್ತು ಅಧಿಕಾರಿಗಳಿಗೆ ನಮ್ಮ ರಕ್ಷಣಾ ಇಲಾಖೆಗೆ ಹೇಳ್ತೇವೆ, ಈ ದೇಶಕ್ಕೆ ಅನ್ನ ಕೊಟ್ಟು ಎಲ್ಲ ಕಷ್ಟಪಟ್ಟು ಅನ್ನ ಕೊಡ್ತಕ್ಕಂಥ ಪ್ರಭುಗಳು ಬಂದಿದ್ದಾರೆ, ಮಾಲೀಕರು ಬಂದಿದ್ದಾರೆ. ಅವರಿಗೆ ಗೌರವವನ್ನು ಕೊಡಬೇಕು. ಅವರಿಗೆಲ್ಲರೂ ಗೌರವ ಕೊಡಬೇಕು. ಅವ್ರಿಗೇನಾದ್ರೂ ಆಗವರು ಆದ್ರೆ ಇಡೀ ದೇಶದ ಎಚ್ಚರಿಕೆ. ಅವ್ರಿಗೇನಾದ್ರೂ ಆಗವರು ಆದ್ರೆ ಇಡೀ ದೇಶದ ದಂಗೆ ವ್ಯವಸ್ಥೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆ ಕಾರಣದಿಂದ ನೀವು ಗೌರವವನ್ನು ಕಾಪಾಡಬೇಕು. ಇಲ್ಲಾಂದ್ರೆ ಆಗುವವರಿಗೆ ನೀವೇ ಜವಾಬ್ದಾರ ಆಗ್ತಾರೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಬಂದು ದಯಮಾಡಿ ಜಿಲ್ಲಾಡಳಿತ ಬಂದು ಬೀಜ ಚರ್ಚೆಗಳು ಬರಲಿ, ಜಿಲ್ಲಾಡಳಿತ ಮುಂದೆ ಬರಲಿ, ಯಾರಿಗೆ ಎಷ್ಟು ಕೊಟ್ಟಾರೆ, ಯಾರಿಗೆ ಏನ್ ಹಾಕಿದಾರೆ ಅಂತ ಹೇಳಿ ಗೊತ್ತಾಗ್ಲಿ. ಈಗ 12 ಪಂಚಾಯತಿ ಬಿಟ್ಟಿರ್ತಂದ್ರೆ ಈರುಳ್ಳಿ ಬೆಳೆ ಬೆಳೆದ್ರೆ ಯಾವ ರೈತರಿಗೂ ಬೆಳೆ ಪರಿಹಾರ ಹಾಕಿಲ್ಲ, ಬೆಳೆ ಹಾಕಿಲ್ಲ, ಬೇರೆ ಯಾವ ತಾಲೂಕಲ್ಲೂ ಹಾಕಿಲ್ಲ. ಹಂಗಾಗಿ ನಮ್ಮನ್ನ ಬಿಸಿಲಲ್ಲೇ ಕುಂಡ್ರಿಸೋ ಬದಲು ಜಿಲ್ಲಾಡಳಿತ ಅದೇನ್ ತಗೊಂಡ್ ಬರ್ಬೇಕು ಇಲ್ಲಿಗೆ. ಹೀಗೆ ಕೂತ್ಕೊಂಡ್ರೆ ರೈತರ ಸಮಾಜ ಕೂತ್ಕೊಂಡ್ರೆ ನೋಡಿ, ಇವತ್ತು ನಾವೆಲ್ಲ ಜಿಲ್ಲಾಡಳಿತ ಎಲ್ಲರೂ ಒಂದು ತೀರ್ಮಾನ ಆಗ್ಬಿಡ್ಲಿ ಬೇಕಾರೆ. ಯಾಕಂದ್ರೆ ಕೇವಲ 300-400 ಅಕೌಂಟ್ ಹಾಕಿ ನಾವು ಬೆಳೆ ವಿಮೆ ಹಾಕಿದಂತಂದ್ರೆ ನಾಟಕ ಆಡ್ತೈತೆ. ಇವತ್ತು ಯಾವ ಮಾನದಂಡ ಇಟ್ಕೊಂಡು ಅವರು ಬೆಳೆ ವಿಮೆಯನ್ನ ಅಮೌಂಟ್ ಹಾಕಿದ್ದಾರೆ. ಇವತ್ತು ನಮ್ಮ 100% ಬೆಳೆ ಫೇಲ್ ಆಗಿದೆ. 100% ಬೆಳೆ ಲಕ್ಷ ಗಟ್ಟಲೆ ಹಾಕ್ಬೇಕಾಯ್ತು, ಎಕರೆಗೆ ಲಕ್ಷ ಗಟ್ಟಲೆ ಅಮೌಂಟ್ ಹಾಕ್ಬೇಕಾಯ್ತು. ಜಿಲ್ಲಾಡಳಿತ ಇಲ್ಲಿಗೆ ಬರ್ಬೇಕು, ಬಂದು ನಮಗೆ ಸಂಬಂಧ ಉತ್ತರ ಕೊಡ್ಬೇಕು. ಇಲ್ಲಾಂದ್ರೆ ರಾಷ್ಟ್ರೀಯ ತಡೆ ಜವಳಿ ಮಾಡಕ್ಕೆ ಹೋಗ್ಬೇಕಾಗುತ್ತೆ. ಅವ್ರಿಗೆ ನೆರವು ಬರಬೇಕಾಗಿತ್ತು, ಬೆಳೆ ನಷ್ಟ ಪರಿಹಾರ ಏನ್ ಬರಬೇಕಾಗಿತ್ತು, ಮಳೆಗಳಿಂದ ಮಾಡಬೇಕಾಗಿರೋ ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲ? ಸಮಸ್ಯೆ ಒಂದ್ ಕಡೆ ಆದ್ರೆ ಇನ್ನೊಂದು ಸರ್ಕಾರ ಆದ್ರೆ ಈ ನಿಟ್ಟಿನಲ್ಲಿ ದಯವಿಟ್ಟು ನೋಡಿ, ಇವತ್ತು ನಮ್ಮ ಹಕ್ಕು. ಇವತ್ತು ನಿಜವಾದ ಪ್ರಾಮಾಣಿಕವಾಗಿ ಅಧಿಕಾರಿಗಳು ಕೆಲಸವನ್ನ ಮಾಡಿದಾಗ ಗೇಟ್ ಹಾಕುವಂತ ಅವಶ್ಯಕತೆ ಇರಲಿಲ್ಲ, ಉತ್ತರವನ್ನು ಕೊಡಬೇಕಾಗಿತ್ತು. ಇವರು ಸರಿಯಾದ ರೀತಿ ಕೆಲಸ ಮಾಡದೇ ಇರೋದಕ್ಕೆ ಇವತ್ತು ಪೊಲೀಸ್ ಇಲಾಖೆಯನ್ನ ಮುಂದೆ ಇಟ್ಟುಕೊಂಡು ಒಳಗಡೆ ಸೇರ್ಕೊಂಡಿದ್ದಾರೆ. ಇದು ನಾಚಿಕೆ. ನಿಜವಾಗಿ ಪ್ರಾಮಾಣಿಕ 3 ವರ್ಷದಲ್ಲಿ ಯಾವ ಅಧಿಕಾರಿ ಆಗಲಿ ಕೆಲಸ ಮಾಡಿದ್ರೆ ನಾವು ಯಾರು ಇಲ್ಲಿ ಬರ್ತಾ ಇರಲಿಲ್ಲ. ಹಾಗಾಗಿ ದಯವಿಟ್ಟು ಈ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ನೀವು ಕೂಲಿಕಾರರು ಮರಿಬೇಡಿ. ನಾವು ಕಟ್ಟುವಂತ ತೆರಿಗೆ ನೀವು ಕೂಲಿಕಾರರು ಇದನ್ನ ಮರೆತು ನೀವು ಒಳಗಡೆ ಕೂತಿದ್ರೆ ಬಿಟ್ಬಿಡಿ. ಯಾರೇ ರೈತ ಬಂದರು ಸಾಕಷ್ಟು ಸಮಸ್ಯೆಗಳಿದೆ. ತಾಲೂಕು ಪಂಚಾಯತ್ ಸಾಕಷ್ಟು ತಾಲೂಕಾದ್ಯಂತ ಬರ್ತಾ ಇದ್ದಾರೆ, ಆ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ. ಹೀಗಾಗಿ ಬೆಳೆ ವಿಚಾರವಾಗಿ ಏನೆಲ್ಲ ಹೇಳಿದ್ರಲ್ಲ, ಇದು ವೈಜ್ಞಾನಿಕವಾಗಿ ಒಂದಿಷ್ಟು ಟ್ಯೂನಿಂಗ್ ಆಗ್ಬೇಕಾಗಿದೆ. ಹಾಗಾಗಿ ನಮ್ಮ ರೈತ ಮುಖಂಡರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಜಿಲ್ಲಾ ಆಡಳಿತದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಏನು ಇನ್ಸೂರೆನ್ಸ್ ಕಂಪನಿಗಳು ಮತ್ತು ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಅಧಿಕಾರಿಗಳು ನೀವು ಒಂದು ಸಭೆಯನ್ನು ಕರೆದು ನ್ಯೂನತೆಗಳು ಸಾಕಷ್ಟಿದೆ, ಅವರು ಮಾಡುವಂತಹ ಮಾನದಂಡಗಳಲ್ಲಿ ಬಹಳ ವ್ಯತ್ಯಾಸಗಳಾಗಿರೋದ್ರಿಂದ ತಾವುಗಳು ಈ ಬಗ್ಗೆ ಸಂಪೂರ್ಣವಾಗಿ ಕುತ್ಕೊಂಡು ರೈತ ಪರವಾಗಿ ಬರುವಂತಹ ಹಾಗೆ ನೀವು ಅವನ್ನ ಟ್ಯೂನಿಂಗ್ ಮಾಡ್ಬೇಕಂತೇಳಿ ಈ ಮೂಲಕ ಮನವಿ ಮಾಡ್ತಾ